Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewelers, Dharani Electronics, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೂರದರ್ಶನದಲ್ಲಿ ಈ ಶ್ರೀಮಂತ ನಾಟ್ಯ ಕಲೆಯನ್ನ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಹಾಗೆ ಭರತನಾಟ್ಯದ ತಕಧಿಮಿ ತಕಜಣು ಎಂಬ ತಾಳಕ್ಕೆ ಕುಳಿತುಕೊಂಡಲೇ ತಲೆದೂಗಿಸಲು ಸನ್ನದ್ಧರಾಗಿರುವ ಎಲ್ಲ ವೀಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ ನಟನಂಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟೀ, ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರು, ಲೆಕ್ಸಾ ಲೈಟಿಂಗ್, ಹಾಸ್ಪಿಟಾಲಿಟಿ ಪಾರ್ಟ್ನರ್ ಆದರ್ಶ್ ಕ್ಯಾಟರರ್ಸ್ ಮಂಗಳೂರು ಮತ್ತು ಬಂಟ್ವಾಳ, ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ಇದೀಗ ಮೂರನೇ ಸುತ್ತಿನಲ್ಲಿ ನಾವೆಲ್ಲರೂ ಸಹ ಇದ್ದೇವೆ. ಕಾನ್ಸೆಪ್ಟ್ ಕೂಡ ಏನು ಅಂತ ಗೊತ್ತಾಗಿದೆ, ಅದುವೇ ವರ್ಣಂ. ಸೊ ಭರತನಾಟ್ಯದ ಕ್ಲಿಷ್ಟಕರವಾದಂತಹ ನೃತ್ಯ ಬಂಧ ವರ್ಣಂ, ಇದನ್ನ ವಿವಿಧ ರೀತಿಯಲ್ಲಿ ಶ್ರಮಪಟ್ಟು ಅಭ್ಯಾಸ ಮಾಡಿ ನಮ್ಮ ಜೊತೆ ಕಂಟೆಸ್ಟೆಂಟ್ಗಳು ಸ್ಪರ್ಧೆಗೆ ತಯಾರಾಗಿ ಬಂದು ನಿಂತಿದ್ದಾರೆ. ಸೊ ಇವತ್ತು ಯಾರ್ಯಾರು ಬರ್ತಾರೆ ಈ ವೇದಿಕೆ ಮೇಲೆ, ಯಾವ ಯಾವ ಪ್ರಸ್ತುತಿಗಳೊಂದಿಗೆ ಬರ್ತಾರೆ ಅಂತ ಆದಷ್ಟು ಬೇಗ ನೋಡುವ. ಅದಕ್ಕೂ ಮೊದಲು ನಮ್ಮ ಜಡ್ಜಸ್ ಅನ್ನ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಜೊತೆ ಇದ್ದಾರೆ ನಮ್ಮ ಗುರುಗಳ ಸ್ಥಾನದಲ್ಲಿ ತೀರ್ಪುಗಾರರಾಗಿ ವೀಣಾ ಮ್ಯಾಮ್, ಪ್ರಮೋದ್ ಸರ್ ಹಾಗೆ ರೋಹಿಣಿ ಮ್ಯಾಮ್. ಈ ಮೂವರು ತೀರ್ಪುಗಾರರಿಗೆ ನಮ್ಮ ನಮಸ್ಕಾರಗಳು. ಈ ಸಂಚಿಕೆಯ ಮೊದಲ ಕಂಟೆಸ್ಟೆಂಟ್ ಅನ್ನ ಈಗ ವೇದಿಕೆ ಮೇಲೆ ಕರೆಯುವ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಉಡುಪಿಯಿಂದ ಧನ್ಯಶ್ರೀ. ಧನ್ಯಶ್ರೀ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಒಳ್ಳೆ ಇದ್ದೇನೆ. ಓಕೆ, ಸೊ ನಿಮ್ಮ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ನಾವು ಕಾಯ್ತಾ ಇದ್ದೇವೆ. ಸೊ ನಿಮ್ಮ ಪ್ರಸ್ತುತಿಯ ಬಗ್ಗೆ ಒಂದೆರಡು ಮಾತು. ವರ್ಣ ಆನಂದ ತಾಂಡವ ನಟಶೇಖರ, ರಾಗ ತೋಡಿ, ಆದಿತಾಳ, ರಚನೆ ಜಿ ಗುರುಮೂರ್ತಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆನಂದ ತಾಂಡವ ನಟಶೇಖರ, ಅರ್ಧನಾರೀಶ್ವರ, ಆನಂದ ತಾಂಡವ ನಟಶೇಖರ, ಅರ್ಧನಾರೀಶ್ವರ, ಆನಂದ ತಾಂಡವ ನಟಶೇಖರ. ಧರಿಗಿಡ ತತ್ ಧಳ್ಳಂ ಧುತಕ ಧಿಗುತಕ ತತ್ ಧಿಂಗ್ ಭಿನ್ನ ತುಂ ಝಂ ಝಂ ರೇ ತ ಗುಂ ತ ರೀ ಧ ಣ ತ ಕಿ ತ ತಾಂ ಝಂ ಝಂ ರೇ ತ ಗುಂ ಧ ನ ಝೋ ನು ತ ಕಿ ತ ತಾಂ ತಾಂ ಝಂ ತ ಝಂ ರೇ ತ ಗುಂ ತ ಝೋ ನು ಧಿ ಮಿ ತ ಕಿ ತ ತಾಂ ತಾಂ ತಾ ತ ಝಂ ಧೀ ತ ಝಂ ತೋಂ ತ ಝಂ ನಂ ತ ಝಂ ತ ಕ ತ ಧಿಂಗಿ ನ ತುಂ ಝಂ ಝಂ ರಿ ತ ಗುಂ ತ ತ್ರಿ ಧಣ್ಣ ತ ಕಿಟ್ಟ ತಾಂ ತಾಂ ಝಂ ಝಂ ರಿ ತ ಗುಂ ಧಣ್ಣ ಝುಣ್ಣು ತ
किट्ट ताम ताम झम झम रे त घुम झोन्नु धिम्मी त किट्ट ताम ताम ता तत् झम धी तत् झम तुम तत् झम नम तत् झम तक्क तत् धिंगिन्न तुम झम झम रित घुम तट्टि धन्न तक्किट्ट ता झम झम रित घुम धन्न झोन्नु तक्किट्ट ता झम झम रित घुम झोन्नु धिम्मी तक्किट्ट ता तज्झम धी तज्झम तुम तज्झम नम तज्झम तक्क तद्धिंगिन्न तुम धम झम रित घुम तट्टि धन्न तक्किट्ट ता झम झम रित घुम धन्न झोन्नु तक्किट्ट ता झम झम रित घुम झोन्नु धिम्मी तक्किट्ट ता तज्झम धी तज्झम तुम तज्झम नम तज्झम तक्क तद्धिंगिन्न तुम झम झम रित घुम तट्टि तक्किट्ट झम झम रित घुम धन्न तक्किट्ट झम झम रित घुम झोन्नु तक्किट्ट झम झम रित घुम धिम्मी तक्किट्ट झम झम रित घुम तट्टि धन्न तक्किट्ट तम तत् धिंगिन्न तुम तत् धिंगिन्न तुम तत् धिंगिन्न तुम झम झम रित घुम तट्टि धन्न तक्किट्ट तम तत् धिं तरिकिट्ट तुम तत् धिं तरिकिट्ट तुम तत् धिं तरिकिट्ट तुम झम झम रित घुम तट्टि धन्न तक्किट्ट तंग तत् धिं करकदरकिट्ट तुम तक्क धिं करकदरकिट्ट तुम तत् धिं तत् धिं करकदरकिट्ट तुम आनंद तांडव नटशेखरा अर्धनारीश्वर 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 आनंद तांडव नटशेखरा 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 ಧನ್ಯಶ್ರೀ, ಒಂದು ವಿಶಿಷ್ಟವಾದ ಪ್ರಸ್ತುತಿಯನ್ನು ಈ ವೇದಿಕೆ ಮೇಲೆ ಕೊಟ್ಟಿದ್ದೀರಿ. ನಮಗೆ ಸಾಕ್ಷಾತ್ ನಟಶೇಖರನನ್ನು ನೋಡಿದ ಹಾಗೆ ಕರೆದ ಹಾಗೆ ಆಯಿತು. ಸೊ ಜಡ್ಜಸ್ಸಿಗೆ ಹೇಗೆ ಅನ್ನಿಸ್ತು ನಿಮ್ಮ ಪ್ರಸ್ತುತಿ ಅಂತ ಕೇಳುವಲ್ಲ? ಓಕೆ ರೋಹಿಣಿ ಮ್ಯಾಮ್,
ಹೇಗಿತ್ತು ಧನ್ಯಶ್ರೀ ಈ ಪ್ರಸ್ತುತಿ? ಧನ್ಯಶ್ರೀ, ವರ್ಣದ ಪ್ರಸ್ತುತಿ ತುಂಬ ಚೆನ್ನಾಗಿತ್ತು. ಈ ವರ್ಣ ನೋಡಿ ನಾವು ಸಹ ಧನ್ಯ ಆದೆವು ನಾವು. ಧನ್ಯಶ್ರೀಯ ವರ್ಣದ ತಾಂಡವ ನಟಶೇಖರ ಅರ್ಧನಾರೀಶ್ವರ, ನೀವಲ್ಲಿ ಚೆನ್ನಾಗಿತ್ತು. ಪ್ರತಿಯೊಂದು ಒಂದು ಸ್ವಲ್ಪ ಕರಣಗಳನ್ನು ಸಹ ಉಪಯೋಗಿಸಿದ್ರಲ್ಲ, ಮೂಮೆಂಟ್ಸು ತುಂಬ ಚೆನ್ನಾಗಿತ್ತು. ಅಡವು ಸೆಕ್ಷನ್ಸು, ಆ ಸ್ಟಿಫ್ನೆಸ್ ಎಲ್ಲ. ನಂದೊಂದು ಸಣ್ಣ ಸಜೆಷನ್ ನಿಮಗೆ ನಿಮ್ಮ ನೃತ್ಯದ ಸಂಯೋಜನೆ ಬಗ್ಗೆ ಎಲ್ಲ ಅದು ಅತ್ಯುತ್ತಮವಾಗಿತ್ತು, ಅದರಲ್ಲಿ ಎರಡು ಮಾತಿಲ್ಲ. ನೀವು ಏನು ಅಷ್ಟೊಂದು ಫುಟ್ ವರ್ಕ್ ಸ್ಟ್ಯಾಮಿನಾದಲ್ಲಿ ಮಾಡ್ತೀರಿ, ಇದೆಲ್ಲ ಸ್ವಲ್ಪ ಫುಟ್ ವರ್ಕ್ ಸಹ ಅದೇ ಒಂದು ಖಡಕ್ಕಾಗಿದ್ದರೆ ಇನ್ನೂ ಚೆನ್ನಾಗಿ ಬರ್ಬೋದು. ನಿಮಗೆ ಆ ಒಂದು ತಾಕತ್ತಿದೆ ನಿಮ್ಮಲ್ಲಿ. ಮತ್ತು ಅರ್ಧನಾರೀಶ್ವರ ಅನ್ನೋ ಒಂದು ಆ ಪದಕ್ಕೆ ಎಲ್ಲಾದರೂ ತೋರಿಸಿದ್ರೆ ನೀವು? ನನಗಷ್ಟು ನಾನು ಗಮನಿಸಲಿಲ್ಲ. ಹಾಂ ಸರಿ ಸರಿ. ಅಲ್ಲ, ನಾನೆಲ್ಲ ನೋಡಿದ್ದೆ, ನಾನು ಗಮನಿಸಲಿಲ್ಲ, ಅದಕ್ಕೆ ಕೇಳಿದ್ದು. ಅಂದರೆ ಒಂದೊಂದು ಪದಗಳನ್ನು ಒಂದೊಂದು ಸಲ ತಗೊಂಡು ಬರ್ತೇವಲ್ಲ ಅಂತೇಳಿ. ತುಂಬ ಚೆನ್ನಾಗಿತ್ತು. ಕಾಸ್ಟ್ಯೂಮ್ಸ ಚೆನ್ನಾಗಿ ಉಂಟು. ಓವರಾಲ್ ಚೆನ್ನಾಗಿತ್ತು. ವೇದಿಕೆಯನ್ನು ಬಳಕೆ ಮಾಡಿಕೊಂಡದ್ದೆಲ್ಲ. ಅದೇ ಒಂದು ಸಣ್ಣ ಇನ್ನು ನೆಕ್ಸ್ಟ್ ಇದು ಸ್ಪರ್ಧೆಗೆ ಬರುವಾಗ ನೀವು ಅಡವು ಎಷ್ಟು ಒಂದು ಸ್ಟಿಫ್ನೆಸ್ಸಲ್ಲಿ ಚಂದವಾಗಿ ಪ್ರಸ್ತುತಿ ಮಾಡ್ತೀರೋ, ಸ್ವಲ್ಪ ಫುಟ್ ವರ್ಕ್ ಸಹ ಅದಕ್ಕೆ ಒಂದು ಈಕ್ವಲ್ ಆಗಿ ಬಂದರೆ ಫುಲ್ ಪ್ಯಾಕ್ಡ್ ಅಂತ ಅನಿಸಿತ್ತು ನನಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಜಡ್ಜಸ್ ನಮ್ಮ ಪರ್ಫಾರ್ಮೆನ್ಸಸ್ಗೆ ಮಾರ್ಕ್ಸ್ ಹಾಕೋದು ಅಥವಾ ಕಮೆಂಟ್ಸ್ ಕೊಡೋದು ಅಷ್ಟು ಮಾತ್ರ ಅಲ್ಲದೆ ನಮಗೆ ಏನೇನು ಮಾಡಲಿಕ್ಕೆ ಇನ್ನೂ ಆಗ್ತದೆ ಆ್ಯಂಡ್ ನಮ್ಮ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನ ನೆನಪಿಸುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಬರುವವರು ಎಲ್ಲರೂ ಸಹ ಕೆಪಾಸಿಟಿ ಇರುವವರೇ. ವೇದಿಕೆ ಬೇಕು ಅಂತ ಬಂದವರಲ್ಲ, ಹಲವಾರು ಕಾರ್ಯಕ್ರಮ ಕೊಡ್ತಾ ಇರುವ ಮಕ್ಕಳೇ. ನನಗೆ ಅನಿಸೋದು ದೈಜಿ ವರ್ಲ್ಡ್ ಚಾನಲ್ ಏನಿದೆ ಅದು ಮತ್ತು ಈ ನಟನಮ್ಮಿನ ಸ್ಪರ್ಧಾಳುಗಳು, ನಾನು ಸ್ಪರ್ಧಾಳು ಅಂತ ಹೇಳೋದಕ್ಕಿಂತ ಈ ಎರಡು ಮುಖ್ಯ ಭೂಮಿಕೆ ಏನಿದೆ, ಇದು ಎರಡು ಸಹ ನಮಗೆ, ನಮ್ಮ ಕರ್ನಾಟಕಕ್ಕೆ, ಸಾಂಸ್ಕೃತಿಕ ಲೋಕಕ್ಕೆ ರಾಯಭಾರಿಗಳು ಅಂತ ಹೇಳ್ಬೋದು. ನಟನಮ್ಮಿನ ಸ್ಪರ್ಧಾಳುಗಳು ಕೂಡ ಈ ದೈಜಿ ವರ್ಲ್ಡ್ ಚಾನಲ್ ಕೂಡ ಅಂತ ಅನ್ನಿಸ್ತದೆ ನನಗೆ. ಹಾಗೆ ಇವರೆಲ್ಲ ರಾಯಭಾರಿಗಳು. ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ನಮಗೆ ಒಂದು ಕಷ್ಟದ ಕೆಲಸ ಏನಂದರೆ ನಮಗೆ ಆಸ್ವಾದಿಸಲಿಕ್ಕೆ ಇಲ್ಲ, ನಮಗೆ ಅವರು ಏನು ಮಾಡ್ತಾರೆ ಅಂತ ಕಾಯುವಂಥದ್ದು ಕೆಲಸ. ಆ್ಯಕ್ಚುಲಿ ನಾವೆಲ್ಲ ಇಲ್ಲಿ ಆಸ್ವಾದಿಸಲಿಕ್ಕೆ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನೀವು ಹೇಳಿದ್ದು ಅಷ್ಟು 100ಕ್ಕೆ 100 ಸತ್ಯ. ಸೊ ಹಾಗೆ ಮುಂದುವರಿತಾ ಪ್ರಮೋದ್ ಸರ್, ಧನ್ಯಶ್ರೀಯ ಪ್ರಸ್ತುತಿಯ ಬಗ್ಗೆ. ಧನ್ಯಶ್ರೀ ನಮಸ್ತೆ. ಬಹುಶಃ ಧನ್ಯಶ್ರೀ ಕೂಡ ಹಾಗೆ ಅದ್ಭುತ ಕಲಾವಿದೆ, ಆ ಸಾಲಿಗೆ ಸೇರುವವಳು ಕೂಡ ಹಾಗೆ. ಆದರೆ ನೀನು ಮಾಡಿದಂಥ ವರ್ಣ ಬಹಳ ಚೆನ್ನಾಗಿ ಬಂತು, ಚೆನ್ನಾಗಿ ಮೂಡಿ ಬಂತು ಕೂಡ. ಒಳ್ಳೆಯ ಅದನ್ನು ಪ್ರೆಸೆಂಟೇಷನ್ ಕೊಂಡೋದ್ರಿ. ಆದರೆ ನಾವು ಕಲಾವಿದರು ಒಮ್ಮೊಮ್ಮೆ ಮಾಡ್ತಾ ಆ ಫೇಮಿಂದ ಹೊರಗೆ ಬರ್ತೇವೆ, ಪುನಃ ಒಳಗೆ ಬರ್ತೇವೆ. ಅದು ನಮ್ಮನ್ನು ಡಿಸ್ಟರ್ಬ್ ಮಾಡ್ತೊಮ್ಮೊಮ್ಮೆ. ಸೊ ಟೋಟಲಿ ಅದರಲ್ಲೇ ಇನ್ವಾಲ್ವ್ ಆಗಿರಬೇಕು. ಇದು ಒಂದು ಗಮನ. ಮತ್ತು ಮ್ಯಾಮ್ ಹೇಳಿದಾಗೆ ಅದರ್ವೈಸ್ ಆ್ಯಸ್ ಟೂ ಗುಡ್. ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೀಣಾ ಮ್ಯಾಮ್ ಹೇಗಿತ್ತು? ಧನ್ಯಶ್ರೀ ತುಂಬ ಚೆನ್ನಾಗಿ ಪ್ರಸ್ತುತಿ ಮಾಡಿದ್ರಿ. ಅಡವು ಆಗಲಿ, ನಿಮ್ಮ ಕರ್ಣಗಳ ಪೋಸ್ಚರ್ ಸರ್ ಪರ್ಫೆಕ್ಟ್ ಆಗಿತ್ತು. ಮೇಡಮ್ ಹೇಳಿದಾಗೆ ಅದರೊಟ್ಟಿಗೆ ಫುಟ್ ವರ್ಕ್ ಸಹ ಸ್ಟ್ರಾಂಗ್ ಆಗಿ ಬಂದರೆ ಚೆನ್ನಾಗಿರ್ತದೆ. ಮತ್ತು ಆನಂದ ತಾಂಡವದ ಸಂಚಾರ ಬಗ್ಗೆ ಗೊತ್ತುಂಟಲ್ಲ, ಅದು ಹಾವು ಎಲ್ಲ ಅದರದ್ದು ವಿಷಯ ಎಲ್ಲ ತಿಳ್ಕೊಂಡಿದ್ದೀರಿ. ಖುಷಿ ಆಯಿತು, ಗೊತ್ತುಂಟಲ್ಲ ಏನು ವಿಷಯಗಳು ಅಂತ. ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್ ನಿಮ್ಮ ಕಮೆಂಟ್ಸಿಗೆ. ಸೊ ಅದರ ಜೊತೆ ನೀವು ಈ ಪ್ರಸ್ತುತಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತ ಧನ್ಯಶ್ರೀ ಇಲ್ಲಿ ಕಾಯ್ತಾ ಇದ್ದಾರೆ. ಸೊ ಇವರ ಇಂದಿನ ಈ ಪ್ರಸ್ತುತಿಗೆ ರೋಹಿಣಿ ಮ್ಯಾಮ್, ನೀವು ಕೊಡ್ತಾ ಇರುವಂತಹ ಮಾರ್ಕ್ಸ್? ಧನ್ಯಶ್ರೀಗೆ ಇಂದಿನ ಪ್ರಸ್ತುತಿಗೆ ನನ್ನ ಸೈಡಿಂದ 9. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಇವತ್ತಿನ ಈ ಪರ್ಫಾರ್ಮೆನ್ಸ್ಗೆ ನಿಮಗೆ ರೋಹಿಣಿ ಮ್ಯಾಮ್ 9 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಹೇಗೆ ಖುಷಿ ಆಗ್ತಿದೆ? ಖುಷಿ. ವರ್ಕ್ ಮೋರ್. ಯು ವಿಲ್ ವರ್ಕ್ ಮೋರ್ ಫಾರ್ ದ್ಯಾಟ್ 1 more point. ಎಸ್, ಓಕೆ. ಸೊ ಪ್ರಮೋದ್ ಸರ್, ನೀವು ಕೊಡ್ತಾ ಇರುವಂತಹ ಧನ್ಯಶ್ರೀ 9 points ಅಗೇನ್. ಕಂಗ್ರ್ಯಾಚುಲೇಷನ್ಸ್. ವೀಣಾ ಮ್ಯಾಮ್ ಮತ್ತೊಂದು 9 points. 9, 9 and 9. ಖುಷಿ ಆಯ್ತಾ? ಎಸ್. ಸೊ ನೀವು ಹೇಗೆ ತಯಾರಾಗಿ ಬಂದಿದ್ರಿ? ಎಷ್ಟು ಮಾರ್ಕ್ಸ್ಗೆ ಏಮ್ ಮಾಡಿ ಬಂದಿದ್ರಿ? ಮಾರ್ಕ್ಸ್ ಅಂತ ಫೋಕಸ್ ಇರಲಿಲ್ಲ, ಬಟ್ ಲೈಕ್ ಒಂದು ಪ್ರೆಸೆಂಟೇಷನ್ ಮತ್ತು ಎವ್ರಿ ಸ್ಟೇಜಿಂದ ಹೇಗೆ ಇಂಪ್ರೂವ್ ಆಗ್ತದೆ ಅದರ ಮೇಲೆ ನನ್ನದು ಫೋಕಸ್ ಇತ್ತು. ಸೊ ಐ ವಿಲ್ ವರ್ಕ್ ಮೋರ್. ಐ ಥಿಂಕ್ ಅದು ತುಂಬ ಇಂಪಾರ್ಟೆಂಟ್ ಕಲಾವಿದರಿಗೆ. ಪ್ರತಿ ಸ್ಟೇಜ್ ಹೋಗ್ತಾ ಹೇಗೆ ನಾವು ಇಂಪ್ರೂವ್ ಆಗಬಹುದು, ಇನ್ನು ಬೆಟರ್ ಹೇಗೆ ಮಾಡಬಹುದು ಅಂತ. ಸೊ ಮಾರ್ಕ್ಸ್ ನಮಗೆ ಸೆಕೆಂಡ್ರಿ, ನಮ್ಮ ಪರ್ಫಾರ್ಮೆನ್ಸ್ ನಮಗೆ ಫಸ್ಟ್. ಸೊ ಅದನ್ನು ಮತ್ತೆ ಇಲ್ಲಿ ನೀವು ಪ್ರೂವ್ ಮಾಡಿದ್ದೀರಿ ನಿಮ್ಮ ಪರ್ಫಾರ್ಮೆನ್ಸ್ ಒಟ್ಟಿಗೆ ಆ್ಯಂಡ್ ಜಡ್ಜಸ್ ಕೊಟ್ಟ ಮಾರ್ಕ್ಸ್ ಒಟ್ಟಿಗೆ. ಸೊ ಒಳ್ಳೆಯದಾಗಲಿ, ಮುಂದಿನ ಪ್ರದರ್ಶನಗಳಿಗೆ ಎಲ್ಲದಕ್ಕೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವೆಲ್ಕಮಿಂಗ್ ಆನ್ ದ ಸ್ಟೇಜ್ ಪ್ರಕೃತಿ ಮಾರೂರು.
ನಮಸ್ತೆ ಅಕ್ಕ. ನಮಸ್ತೆ ಪ್ರಕೃತಿ. ನಮಸ್ತೆ. ಬರುವಾಗಲೇ ಫುಲ್ ಚಾರ್ಜ್ ಆಗಿ ಬಂದಿದ್ದೀರಿ, ವರ್ಣಮ್ಗೆ ಫುಲ್ ತಯಾರಾಗಿ ಬಂದಿದ್ದೀರಾ? ಹಾಂ. ಸೊ ಯಾವ ವರ್ಣಮ್ ಮಾಡ್ತಿದ್ದೀರಿ, ಹೇಗೆ, ಅದರ ಬಗ್ಗೆ ಒಂದೆರಡು ಸಂಗತಿ. ನಾನಿಂದು ಪ್ರಸ್ತುತಪಡಿಸಲಿರುವಂತಹ ವರ್ಣ ನೀಯಿಂದ ಮಾಯಂ, ರಾಗ ಧನ್ಯಾಸಿ, ಆದಿತಾಳ, ರಚನೆ ಪಾಪನಾಶನ್ ಶಿವಂ. ಆಲ್ ದಿ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಮಾಯಂ ಶೈದ ನ್ಯಾಯೋತನು ದಯ ನಿಧಿ ಇಳ್ದ ಮಾಯೋ ಶೈದ ஆயர் குல தீபமே
அருதராய் ஆயர்குல தீபமே அருதராய் ஆயர்குல தீபமே அருதராய் ஆயர்குல தீபமே சாபனி மபக மப நீத நீத பமாய குல தீபமே அருதர ஆயர் குல தீபமே சுவாமினி கண்பார் சத்யபாமலோல கோபால சுவாமினி கண்பார் சத்யபாமலோல கோபால ஆய குல தீபமே அருதராய் ஆயர் குல தீபமே ಕ್ರಿಸ್ಪಿ ಪರ್ಫಾರ್ಮೆನ್ಸನ್ನು ಈ ಸ್ಟೇಜ್ ಮೇಲೆ ಕೊಟ್ಟಿದ್ದೀರಿ ಅಂತ ನನಗೆ ಅನ್ನಿಸ್ತು. ಸೊ ನಿಮಗೆ ಹೇಗೆ ಅನ್ನಿಸ್ತು ಪರ್ಫಾರ್ಮ್ ಮಾಡಿ? ಖುಷಿ ಆಯಿತು. ಆ ಪರ್ಫಾರ್ಮೆನ್ಸ್ಗಿಂತ ಮೊದಲು ತಯಾರಾಗಿ ಬಂದಿದ್ದೇನೆ ಅಂತ ಒಂದು ಕಾನ್ಫಿಡೆಂಟ್ ಆಗಿ ಹೇಳಿದ್ರಿ. ಅದಾದಮೇಲೆ ಈಗ ಹೇಗೆ ಅನ್ನಿಸ್ತಾ ಇದೆ? ಕಲಿತು ಬಂದ ಹಾಗೆ ಮಾಡಿದ್ದೀರಾ ಅಥವಾ ಇನ್ನೂ ಮಾಡಬೇಕಿತ್ತು ಅನ್ನಿಸ್ತಾ? ಏನು ಅನ್ನಿಸ್ತಾ ಇದೆ? ಖುಷಿ ಆಯಿತು. ಜಡ್ಜಸ್ ಹೇಳಬೇಕಲ್ಲ, ನಮ್ದೇನೂ ಇಲ್ಲ, ಎಲ್ಲವರದ್ದು. ಓಕೆ, ಸೊ ವೀಣಾ ಮ್ಯಾಮ್, ಹೇಗೆ ಅನ್ನಿಸ್ತು ಪ್ರಕೃತಿಯ ಈ ಪ್ರಸ್ತುತಿ? ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅಂಗಶುದ್ಧ ಆಗಲಿ, ಫುಟ್ವರ್ಕ್ ಆಗಲಿ, ಮತ್ತು ಅಭಿನಯ ಎಲ್ಲ ತುಂಬ ಅಂದರೆ ತುಂಬಾ ಚೆಂದ ಆಯಿತು. ಮತ್ತು ಆ ಪರ್ಫಾರ್ಮೆನ್ಸನ್ನು ಎಂಜಾಯ್ ಮಾಡ್ಕೊಂಡು ಮಾಡಿದ್ದಾಳೆ. ನಮಗೆ ಸೀಡಿ ಅಂತ ಅನಿಸ್ಲೇ ಇಲ್ಲ. ಹಿಮ್ಮೇಳದವ್ರು ಕೂತು ಏನು ಗೊತ್ತಮ್ಮ, ಪರ್ಫಾರ್ಮ್ ಮಾಡುವಾಗ ಅದೊಂದು ಡ್ಯಾನ್ಸರ್ಸಿದೊಂದು ಆ್ಯಟಿಟ್ಯೂಡ್ ಅಂತ ಇರ್ತದೆ. ಆ ಹಿಮ್ಮೇಳವನ್ನು ಮೇಳೈಸ್ಕೊಂಡು ಮಾಡೋದು, ಆ ಮೃದಂಗದ ಇದನ್ನು ತುಂಬ ಚೆಂದ ಆಯಿತು. ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಖುಷಿ ಆಯಿತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಮುಂದೆ ಪ್ರಮೋದ್ ಸರ್, ಪ್ರಕೃತಿ ಅವರ ಇವತ್ತಿನ ಪರ್ಫಾರ್ಮೆನ್ಸ್. ಪ್ರಕೃತಿ ಸರ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗುಂಟು, ಈ ವರ್ಣವೇ ಚಂದ. ಇದು ಓಲ್ಡ್ ಈಸ್ ಗೋಲ್ಡ್ ಹೇಳ್ತೇವಲ್ಲ, ಆ ಥರದ ಒಂದು ವರ್ಣವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದೆ. ಮತ್ತು ಇದು ಆ್ಯಕ್ಚುಲಿ ಈ ಜತಿ ಬಹಳ ಚಂದ, ಗುಮ್ತರಿತ ಜತಿ ಅದೊಂದು ಚಂದ. ಬಹುಶಃ ಇದರಲ್ಲಿ ಸ್ವಲ್ಪ ವೆರೈಟಿ ಬಂದಿದೆ ಸ್ವಲ್ಪ. ಇದು ಆ್ಯಕ್ಚುಲಿ ಇದು ಗುರುಗಳಾದಂಥ ಗುರು ಉಳ್ಳಾಲ್ ಮೋಹನ್ ಕುಮಾರ್ ಸರ್ ಈ ಜತಿಯನ್ನು ಕಂಪೋಸ್ ಮಾಡಿದಂಥದ್ದು. ನಮಗೆಲ್ಲ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಈ ಜತಿಯಲ್ಲಿ ಅದು ತುಂಬ ಕಷ್ಟದ ಜತಿ. ಬಹುಶಃ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು ನಮಗೆ ಮತ್ತು ಗುರುಗಳು ಹೇಳಿಕೊಡೋದಕ್ಕೆ. ಆದ ಕಾರಣ ಅದನ್ನು ಇಡೀ ವರ್ಣವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದೆ. ನನಗೆ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಸರ್ಗೆ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ. ರೋಹಿಣಿ ಮ್ಯಾಮ್ ಏನು ಹೇಳ್ತಾರೆ ಅಂತ ಕೇಳುವ. ಎಸ್, ರೋಹಿಣಿ ಮ್ಯಾಮ್. ನಮಸ್ತೆ. ನಮಸ್ತೆ ಮ್ಯಾಮ್. ಬಾಲ ಸರಸ್ವತಿಯಾಗಿ ಕಾಣ್ತಾ ಇದ್ದಾಳೆ ಇವತ್ತು. ಅದೇ ಡ್ರೆಸ್ ಕಾಂಬಿನೇಷನ್ ಫಸ್ಟ್ ಇಂಪ್ರೆಷನ್ ಆಗೋದೇ ಅದು. ಜುವೆಲ್ಸ್, ಕಾಸ್ಟ್ಯೂಮ್ ಎಲ್ಲ ತುಂಬ ಚೆಂದ. ಮತ್ತು ಅವಳ ಅಭಿನಯ ಸಹ ಕಣ್ಣಲ್ಲಿ ತುಂಬ ಮಾತಾಡ್ತಿದ್ಲು, ಆ ನೃತ್ಯದ ಕಥೆ ಮಾತಾಡ್ತಾ ಇತ್ತು. ಮತ್ತು ಅಡವು ಸಹ ಹಾಗೆ. ನನಗೆ ಒಂದು ಪ್ರಕೃತಿ ಇವತ್ತು ಮಾಡುವಾಗ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ನಾನು ಒಂದು ನೃತ್ಯ ನನ್ನ ಮತ್ತಿಗೆ ಎಷ್ಟು ಗೊತ್ತು ನಾನು ಹೇಳಿಕೊಡುವವಳಾದ ಕಾರಣ ನನಗೆ ಒಂದು ಅನಿಸೋದು, ಜತಿಗಳನ್ನು ಮಾಡುವಾಗ ನಾವು ಸಹ ಹಸ್ತವಿನ್ಯಾಸಗಳನ್ನು ಹೊಸತನ ಮಾಡ್ತಾ ಹೋಗಲಿಕ್ಕೆ ಪ್ರಯೋಗ ಮಾಡ್ತೇವೆ. ನನಗೆ ಈಗ ಅನಿಸೋದು, ನಾವು ಏನು ಅಡವುಗಳಿದೆ, ದಶವಿಧ ಅಡವುಗಳು ಅಂತ ಹೇಳ್ತೇವೆ, ಅದರ ಒಳಗಿಂದಲೇ ಪೋಣಿಸಿದಂಥ ಒಂದು ಜತಿ ಅದ್ಭುತವಾಗಿ ಕಾಣ್ತದೆ ಅಂತ ನನಗೆ ಈಗ ರಿಯಲೈಸ್ ಆಯಿತು ನನಗೆ ಅಂತೇಳಿ. ನಿಜವಾಗ್ಲೂ ಅಂದರೆ ಹಿರಿಯರು ಹೇಳ್ತಾರೆ, ನಾವು ಹಿರಿಯರೊಳಗೆ ಅಂದರೆ ಹಿರಿಯರ ಮಾತು ಅನುಭವದ್ದದು.
ಆ ಮಾತು ನಮ್ಮ ದಾರಿಯಲ್ಲಿ ಒಂದು ಬೆಳಕು ಚೆಲ್ತದೆ, ನಮಗೆ ಮುಂದಕ್ಕೆ ಸರಿಯಾಗಿ ನಮಗೆ ಹೋಗಲಿಕ್ಕೆ ಅದೊಂದು ಬೆಳಕು ತೋರಿಸ್ತದೆ ಅಂತ ಹೇಳಿ ಈ ನಟನಂ ಅಲ್ಲದೆ ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ, ನಟನಂ ಒಂದು ಸ್ಪರ್ಧೆ ಅಲ್ಲದೆ ನಮಗೆ ಎಲ್ಲರಿಗೂ ಸಹ ನಮಗೆ ನಮ್ಮ ಮತಿಗೆ ಏನು ತೋಚ್ತದೋ ಒಂದು ನಮಗೆ ಕಲೀಲಿಕ್ಕೆ ಕೊಡ್ತಾ ಉಂಟು. ಇಲ್ಲಿ ನೃತ್ಯದ ಮುಖೇನ ಇರ್ಬೋದು, ಆ ಸಾಹಿತ್ಯದ ಮುಖೇನ ಇರ್ಬೋದು, ಅಥವಾ ಒಂದು ಟೈಮಿಂಗ್ಸ್ ಪ್ರತಿ ಒಂದೊಂದು ವಿಷಯ ನಮ್ಮ ಪರ್ಸ್ನಲ್ ಆಗಿ ಏನೋ ಒಂದು ಕಲಿಸಿಕೊಡ್ತಾ ಉಂಟು, ನಾವು ಕಲಿತಾ ಇದ್ದೇವೆ. ನೃತ್ಯದ ವರ್ಣದ ಭಾಗತೆ ಕೊಟ್ಟರೆ ಇವತ್ತು ಅತ್ಯುತ್ತಮವಾಗಿತ್ತು. ಮತ್ತು ಆ ವರ್ಣದ ಕೊನೆಯಲ್ಲಿ ತ ಧಿ ಗಿ ಣ ತೊಮಿ ಅದು ಒಂದು ಚೂರು ಲೇಟ್ ಆಯಿತು ಅಂತ ನನಗೆ ಅನಿಸಿದ್ದು. ಒಂದು ಸ್ವಲ್ಪ ಹೌದಲ್ವ ಗೊತ್ತಾಗ್ತಿರ್ಲಿಲ್ಲ ನನಗೆ ಮತ್ತು ಅವಳಿಗೆ ಮಾತ್ರ ಅಂತೇಳಿ ಅನಿಸಿತು. ಎಲ್ಲೋ ಒಂದು ಸ್ವಲ್ಪ ಹೌದಲ್ವ ಗೊತ್ತಾಗ್ತಿರ್ಲಿಲ್ಲ, ತಪ್ಪಲ್ಲ ಅದು ನನಗೆ ಅನಿಸಿತು. ಮತ್ತು ನಾನು ಮತ್ತೆ ಕೇಳಬೇಕು ಹೇಗೂ ಅಂತ ಹೇಳಿಕೊಂಡು ಅದು ಬಿಟ್ಟರೆ ಉತ್ತಮವಾಗಿತ್ತು. ಸಂಯೋಜನೆ ಆಗಿ ನಿರ್ವಹಣೆ ಮಾಡಿದ್ದಿರ್ಬೋದು. ಅಂದರೆ ಜತಿಯನ್ನು ಕಷ್ಟಪಟ್ಟು ನಾನು ಮಾಡಿ ಮುಗಿಸ್ಬೇಕು ಅಂತಿರಲಿಲ್ಲ, ಇಷ್ಟಪಟ್ಟು ಆಸ್ವಾದಿಸ್ತಾ ಮಾಡಿದಾಗೆ ಇತ್ತು ಆ ಜತಿ ಕೂಡ. ಆಲ್ ದಿ ಬೆಸ್ಟ್ ಪ್ರಕೃತಿ, ತುಂಬ ಚೆನ್ನಾಗಿತ್ತು. ಅವಳು ಏನು ಪ್ರೆಸೆಂಟೇಷನ್ ಮಾಡ್ತಾಳೆ ಅದ್ರ ಮೇಲೆ ಫುಲ್ ಕಾನ್ಫಿಡೆನ್ಸ್. ಹೌದು, ಅದೇ ಇಷ್ಟಪಟ್ಟು ಮಾಡಿದ್ದಾಳೆ, ಅರಿತುಕೊಂಡು ಮಾಡಿದ್ದೆ, ಆದರೆ ಅದೇ ಕಾಣ್ತದೆ ಅದರಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಜಡ್ಜಸ್. ಸೊ ಹೇಗೆ ಅನ್ನಿಸ್ತು ಈಗ ಕಮೆಂಟ್ ಎಲ್ಲ ಕೇಳಿ? ಖುಷಿ ಆಯಿತು, ಮುಂದೆಗೆ ಇನ್ನಷ್ಟು ನನಗೆ ಹುರುಪು ಸಿಕ್ಕಂತಾಯಿತು. ನಮ್ಮ ತೀರ್ಪುಗಾರರು ಹೇಗೆ ನಮ್ಮ ಪರ್ಫಾರ್ಮೆನ್ಸ್ ನೋಡಿ ನಮಗೆ ಮಿಸ್ಟೇಕ್ಸ್ ಅಥವಾ ಕರೆಕ್ಷನ್ಸ್ಗೆ ಕೊಡ್ತಾರೋ ಅದೇ ರೀತಿ ನಾವು ಹೀಗೆ ಚಂದ ಪರ್ಫಾರ್ಮ್ ಮಾಡಿದಾಗ ಅವರು ಆ ಕೊಡುವ ಒಂದೆರಡು ಪ್ಲಸ್ ಪಾಯಿಂಟ್ಸ್ ಕೂಡ ನಮಗೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಇನ್ನೊಂದಷ್ಟು ಹುರುಪು ತಂದು ಕೊಡ್ತದೆ, ಮತ್ತಷ್ಟು ಎನರ್ಜಿ ಕೊಡ್ತದೆ. ಸೊ ಮತ್ತೊಮ್ಮೆ ತೀರ್ಪುಗಾರರಿಗೆ ಆ ವಿಷಯಕ್ಕೆ ಸ್ಪೆಷಲ್ ಆಗಿ ಎಲ್ಲ ಕಂಟೆಸ್ಟೆಂಟ್ಗಳ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಸೊ ಇವತ್ತಿನ ಇವರ ಪರ್ಫಾರ್ಮೆನ್ಸ್ಗೆ ನಾನು ತುಂಬ ಕಾಯ್ತಿದ್ದೇನೆ ನೀವೆಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ನೋಡಲಿಕ್ಕೆ. ನಂಗೆ ಗೊತ್ತಿಲ್ಲ ಪ್ರಕೃತಿ ಅಷ್ಟು ಕ್ಯೂರಿಯಸ್ ಆಗಿದ್ದಾರೆ ಇಲ್ವಾ ಅಂತ, ನಾನಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೇನೆ. ಸೊ ರೋಹಿಣಿ ಮ್ಯಾಮ್ ಎಷ್ಟು ಕೊಡ್ತೀರಿ? ನಾನು ಮಾರ್ಕ್ ಕೊಡುವ ಇದರಲ್ಲಿ ಇಲ್ಲ, ನಾನು ಮಾರ್ಕ್ ಕೊಡೋದಿಲ್ಲ ಪ್ರಕೃತಿಗೆ. ಮಾರ್ಕ್ ಕೊಡೋದಿಲ್ಲ, ಇನ್ನೊಮ್ಮೆ ಮಾಡಬೇಕಾ? ಇನ್ನೊಮ್ಮೆ ಮಾಡಬೇಕು. ಒನ್ಸ್ ಮೋರ್ ಇನ್ನೊಮ್ಮೆ ಮಾಡ್ತೀರಾ ಸ್ಟಾರ್ಟಿಂಗಿಂದ? ನಾನು ಮಾರ್ಕ್ ಕೊಡೋದಿಲ್ಲ, ನೀವು ಮುಂದಕ್ಕೆ ಹೋಗ್ಬೋದು ಉಳಿದ ಜಡ್ಜಸ್ ಹತ್ರ. ಎಂತ ಮಾಡೋದು ಮಾರ್ಕ್ ಕೊಡೋದಿಲ್ಲ ಅಂತ? ಯಾಕೆ ಕೊಡೋದಿಲ್ಲ? ಪ್ರಮೋದ್ ಸರ್ ನೀವು ಕೊಡುವ ಅನಿಸ್ತದೆ, ಎಲ್ಲರೂ ಮೂವರೊಟ್ಟಿಗೆ ಕೊಡುವನ ಅಂತ ಅನಿಸ್ತದೆ. ಹೌದಾ? ಹೌದು, ಇವತ್ತು ನಾವು ಮೂವರು ಒಟ್ಟಿಗೆ ಕೊಡುವ. ಓಕೆ, ಅದನ್ನು ನೀವು ಒಟ್ಟು ಮಾಡಿದರೆ ಆಯಿತು. ಎಷ್ಟಾಗುತ್ತೆ ಅದನ್ನು ಶ್ವೇತಾ ಅವರು ಹೌದು ಒಟ್ಟು ಮಾಡುವ ಹೇಳಬೇಕು. ಫಸ್ಟ್ ಟೈಮ್ ಎವರ್ 3 ಜಡ್ಜಸ್ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ಗೆ ಒಟ್ಟಿಗೆ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ಬೋದು? ಗೆಸ್ ಮಾಡೋದು ಬೇಡ, ನೋಡುವ ಅಲ್ಲ? ಎಸ್, ಸೊ ಜಡ್ಜಸ್ ಎಷ್ಟು ಕೊಡ್ತೀರಾ? 3 ಸ್ಟಾರ್ಟ್. ಅಯ್ಯಯ್ಯೋ, 0.5 ಒಂದೂವರೆ ಸಾಕಾ? 1.5 ಸಿಕ್ಕಿದೆ. 9.5 ಕಂಗ್ರ್ಯಾಚುಲೇಷನ್ಸ್ ಪ್ರಕೃತಿ. ಸೊ ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ಗೆ ಒಳ್ಳೆ ಕಮೆಂಟ್ಸ್ ಮಾತ್ರ ಅಲ್ಲದೆ ಒಳ್ಳೆ ಮಾರ್ಕ್ಸ್ ಕೂಡ ಸಿಕ್ಕಿದೆ. ಸೊ ತುಂಬ ಖುಷಿ ಆಗ್ತಾ ಉಂಟಲ್ಲ? ಹೌದು. ಆದರೆ ಅರ್ಧ ಬಾಕಿ ಆಗಿದೆ ಇನ್ನೂ ಸಹ. ಅದು ನೆಕ್ಸ್ಟ್ ಟೈಮ್ 10 ಬರೋ ಹಾಗೆ ನೀವು ಪರ್ಫಾರ್ಮ್ ಮಾಡಬೇಕು. ಸೊ ಈ ಸ್ಟೇಜ್ ಹೇಗೆ ಅಂದರೆ ಇನ್ನೂ ಕೊಡು ಅಂತ ಕೇಳ್ತಾನೆ ಇರ್ತದೆ. ಸೊ ಹಾಗೆ ನೀವು ಮತ್ತು ಪರ್ಫಾರ್ಮೆನ್ಸ್ ಮುಂದಿನ ಪರ್ಫಾರ್ಮೆನ್ಸ್ ಜೊತೆ ಇನ್ನಷ್ಟು ಬಾಕಿ ಇರೋ ಮಾರ್ಕ್ಸ್ ಕೂಡ ಸಿಗ್ಲಿ. ನಾವು ಸಹ ಕೇಳ್ತೇವೆ ಆಗ ಇನ್ನೂ ಬರ್ಲಿ ಅಂತೇಳಿ. ಹೌದು, ಸೊ 9.5 ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಅದೇ, ಇನ್ನೂ ಬರ್ಲಿ ಅಲ್ಲ, ಎಷ್ಟು ಕೊಟ್ಟರು ಅದೇ ಅರ್ಥ, ಇನ್ನೂ ಬರ್ಲಿ ಅಂತಲೇ. ಸೊ ಯಾರಿಗಾದ್ರೂ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ನಟನಂ ವೇದಿಕೆಗೆ ಬಂದು ತುಂಬ ಕಲೀಲಿಕ್ಕೆ ಸಿಕ್ಕಿದೆ. ಪ್ರತಿ ಹಂತದಲ್ಲೂ ಒಂದಲ್ಲ ಒಂದಾದರೂ ಕಲೀಲಿಕ್ಕೆ ಸಿಗ್ತಾ ಉಂಟು. ಹಾಗೆ ಅದೆಲ್ಲವನ್ನ ಅರಿತು ಇನ್ನಷ್ಟು ಮುಂದಕ್ಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೇನೆ, ಶ್ರಮ ವಹಿಸ್ತೇನೆ. ತುಂಬ ಚೆನ್ನಾಗಿ ನೀವು ಮಾತಾಡಿದ್ದೀರಿ. ಡ್ಯಾನ್ಸ್ ಮಾತ್ರ ಅಲ್ಲ, ಮಾತು ಕೂಡ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಅನ್ನೋದನ್ನು ನಮಗೆ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆ್ಯಂಡ್ ಅವರು ಮಾತಾಡಿದ ಪ್ರತಿ ಶಬ್ದದಲ್ಲೂ ನಮಗೆ ಭರತನಾಟ್ಯ ನಮ್ಮೆಲ್ಲರಿಗೆ ಕಲಿಸುವ ಶಿಸ್ತು ಕಾಣಿಸ್ತಾ ಇತ್ತು. ಸೊ ಇದು ಹೀಗೆ ಮುಂದುವರಿಲಿ. ಮುಂದಿನ ಸುತ್ತುಗಳಲ್ಲಿ ಇನ್ನಷ್ಟು ಬೆಸ್ಟ್ ಪರ್ಫಾರ್ಮೆನ್ಸಸ್ಗಳು ನಿಮ್ಮಿಂದ ಬರಲಿ. ಹಾಗೆ ಅಷ್ಟು ಒಳ್ಳೆ ಮಾರ್ಕ್ಸ್ ಬಂದಾಗ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಿಮ್ಮ ತಯಾರಿ ಕೂಡ ಮತ್ತಷ್ಟು ಬರದಲ್ಲಿ ಮುನ್ನುಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಮುಂದಕ್ಕೆ ಆಲ್ ದಿ ವೆರಿ ಬೆಸ್ಟ್. ಕೆಲವು ಕಂಟೆಸ್ಟೆಂಟ್ಗಳ ಪರ್ಫಾರ್ಮೆನ್ಸಸ್ ಅನ್ನು ನೋಡಿ ಆಯಿತು, ಅವರ ಕರೆಕ್ಷನ್ಸ್ಗಳನ್ನು ಕೇಳಿ ಆಯಿತು, ಮಾರ್ಕ್ಸ್ಗಳನ್ನು ಕೂಡ ನೋಡಿ ಆಯಿತು. ಸೊ ಮುಂದಿನ ಕಂಟೆಸ್ಟೆಂಟ್ ಈ ವೇದಿಕೆ ಮೇಲೆ ಬರುವ ಮೊದಲು ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್.
ಪಾರಂಪರಿಕ ಸ್ವಾದವನ್ನೊಳಗೊಂಡ ಎಸ್ಜಿ ಪ್ಯೂರ್ ಮಸಾಲೆಗಳು. ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ಡೈಜಿ ವರ್ಲ್ಡ್ ನಟ ನಮ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇದೀಗ ನಮ್ಮ ಸ್ಪರ್ಧೆಯನ್ನ ಮುಂದುವರಿಸೋಣ. ವೇದಿಕೆ ಮೇಲೆ ಕರೆಯೋಣ ನಮ್ಮ ಮುಂದಿನ ಕಂಟೆಸ್ಟೆಂಟ್. ವೇದಿಕೆ ಮೇಲೆ ಮುಂದಕ್ಕೆ ಬರ್ಲಿಕ್ಕೆ ಇದ್ದಾರೆ ಶ್ರೇಯಾ ಉಡುಪಿ. ಇವರಿಗೆ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತ. ನಮಸ್ತೆ. ನಮಸ್ತೆ. ಇವತ್ತು ನೀವು ಇಲ್ಲಿ ಪ್ರಸ್ತುತ ಮಾಡ್ಲಿಕ್ಕೆ ಇರುವಂತಹ ವರ್ಣ, ಅದರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇದ್ರೆ? ವರ್ಣ ಆಡುಂ ಪಾದನೈ, ತಾಳ ಆದಿತಾಳ, ರಾಗ ಕಮಾಸ್ ರಾಗ, ಕಂಪೋಸ್ಡ್ ಬೈ ಕುಲ್ದೀಪ್ ಎಂಪೈ. ಓಕೆ, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಆಲ್ ದಿ ಬೆಸ್ಟ್. ஆடும் பாதனை காணவே ஆடும் பாதனை காணவே ஏங்குதன் மனமே 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 ஆடும் பாதனை காணவே. தளங்கு தக்க திக்கு தக்க திங்கிண்ண தும் த தி த த கிட்ட த கும் த ரி கிட்ட த க ஜம் த ஜம் த த ஜம் கிட்ட த க த தி தத்த கிட்ட தக்கும் தட்டி கிட்ட தக்க ஜம் த ஜம் தத்த ஜம் கிட்ட தக்க தக்கத்தி ரத்த கிட்ட தக்கும் தட்டி கிட்ட தக்க ஜம் த ஜம் தத்த ஜம் கிட்ட தக்க தத்தி தத்த கிட்ட தக்கும் தட்டி கிட்ட தக்க ஜம் த ஜம் தத்த ஜம் கிட்ட தக்க ரக்கத்தி தத்த கிட்ட ரக்கும் தட்டி கிட்ட தக்க ஜம் த ஜம் தத்த ஜம் கிட்ட தக்க ரத்தி ரத்த கிட்ட ரக்கும் தட்டி கிட்ட தக்க ஜம் த ஜம் தத்த ஜம் கிட்ட தக்க ரக்கத்தி தத்த கிட்ட ரக்கும் தட்டி கிட்ட தக்க ஜம் த ஜம் தத்த ஜம் கிட்ட தக்க ரத்தி தத்த கிட்ட ரக்கும் தட்டி கிட்ட தக்க ரக்கத்தி தத்த கிட்ட ரக்கும் தட்டி கிட்ட தக்க தரித தக்க தண்ணத தக்க ஜொணுத தக்க திமித த
ತಟ್ಟಿತ್ತ ಧಣ್ಣತ್ತ ಜುಣ್ಣುತ್ತ ಧಿಮ್ಮಿತ್ತ ತತ್ತತ್ತರಿ ದತ್ತನ ದತ್ತ ಜುಣು ದತ್ತ ದಿಮಿರ ದಿತ್ತಾಂ ದಿತ್ತಾಂ ತಾಂ ತಕ್ಕ ದಿಕ್ಕು ತಕ್ಕ ಕಿಡತಕ ತರಿಗಿಟ್ಟ ತುಂ ತಟ್ಟಿತ್ತ ಧಣ್ಣತ್ತ ಜುಣ್ಣುತ್ತ ಧಿಮ್ಮಿತ್ತ ತತ್ತತ್ತರಿ ದತ್ತನ ದತ್ತ ಜುಣು ದತ್ತ ದಿಮಿರ ದಿತ್ತಾಂ ದಿತ್ತಾಂ ತಾಂ ತಕ್ಕ ದಿಕ್ಕು ತಕ್ಕ ಕಿಟತಕ ತರಿಗಿಟ್ಟ ತುಂ ತಟ್ಟಿತ್ತ ಧಣ್ಣತ್ತ ಜುಣ್ಣುತ್ತ ಧಿಮ್ಮಿತ್ತ ತತ್ತರಿ ದತ್ತನ ದತ್ತ ಜುಣು ದತ್ತ ದಿಮಿರ ದಿತ್ತಾಂ ದಿತ್ತಾಂ ತಾಂ ತಕ್ಕ ದಿಕ್ಕು ತಕ್ಕ ಕಿಟತಕ ತರಿಗಿಟ್ಟ ತುಂ ஆடும் பாதனை காணவே ஏங்குதன் மனமே 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 ஆடும் பாதனை காணவே ತಳ್ಳಂತು ತಕ್ಕ ದಿಕ್ಕು ತಕ್ಕ ತಿಂಗಿಣ್ಣ ತುಂ ತಾಂ ತಿತ್ತಾಂ ತಿತ್ತಕ್ಕ ಝಂ ತಿತ್ತಾಂ ತಿತ್ತಕ್ಕ ಝಂ ತಿತ್ತಾಂ ತಿತ್ತಕ್ಕ ಝಂ ತಕ್ಕ ತಿತ್ತಾಂ ತಿತ್ತಕ್ಕ ಝಂ ತಿತ್ತಾಂ ತಿತ್ತಕ್ಕ ಝಂ ತಿತ್ತಾಂ ತಿತ್ತಕ್ಕ ಝಂ ತಾಂ ತಿತ್ತಾಂ ತಿತ್ತಕ್ಕ ಝಂ ತಾಂ ತಿತ್ತಕ್ಕ ತಕ್ಕ ತಿತ್ತಾಂ ತಿತ್ತಕ್ಕ ಝಂ ತಾಂ ತಿತ್ತಕ್ಕ ತ ದಿ ತ ಕಿಟತಕ ತರಿಗಿಟ್ಟ ತುಂ ಕಿಟತಕ ತರಿಗಿಟ್ಟ ತುಂ ಕಿಟತಕ ತರಿಗಿಟ್ಟ ತುಂ ತಾಂ ತಿತ್ತಾಂ ತಿತ್ತಕ್ಕ ಝಂ ತಾಂ ತಿತ್ತಕ್ಕ ತಕ್ಕ ತಿತ್ತಾಂ ತಿತ್ತಕ್ಕ ಝಂ ತಾಂ ತಿತ್ತಕ್ಕ ತ ದಿ ತ ಕಿಟತಕ ತರಿಗಿಟ್ಟ ತುಂ ಕಿಟತಕ ತರಿಗಿಟ್ಟ ತುಂ ಕಿಟತಕ ತರಿಗಿಟ್ಟ ತುಂ ತಾಂ ತಿತ್ತಾಂ ತಿತ್ತಕ್ಕ ಝಂ ತಾಂ ತಿತ್ತಕ್ಕ ತಕ್ಕ ತಿತ್ತಾಂ ತಿತ್ತಕ್ಕ ಝಂ ತಾಂ ತಿತ್ತಕ್ಕ ತ ದಿ ತ ಕಿಟತಕ ತರಿಗಿಟ್ಟ ತುಂ ಕಿಟತಕ ತರಿಗಿಟ್ಟ ತುಂ ಕಿಟತಕ ತರಿಗಿಟ್ಟ ತುಂ ஆடும் பாதனை காணவே ஏங்குதன் மனமே ஆடும் பாதனை காணவே ஏங்குதன் மனமே 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 ಶ್ರೇಯಾ, ಒಂದೊಳ್ಳೆ ಪ್ರಸ್ತುತಿಯನ್ನು ಕೊಟ್ಟಿದ್ದೀರಿ. ಈ ಪ್ರಸ್ತುತಿ ಹೇಗೆ ಅನ್ನಿಸ್ತು ಅಂತ ನಾವು ಜಡ್ಜಸ್ ಹತ್ರ ಕೇಳ. ಪ್ರಮೋದ್ ಸರ್, ಹೇಗೆ ಇತ್ತು ಶ್ರೇಯಾ ಅವರ ಈ ಪ್ರಸ್ತುತಿ? ಶ್ರೇಯಾ, ನಮಸ್ತೆ. ನಮಸ್ತೆ. ತುಂಬ ಚೆನ್ನಾಗಿ ಮಾಡಿದ್ಯಾ. ಅಡವಿನ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು, ಹಾಫ್ ಸಿಟ್ಟಿಂಗ್ ಸ್ಪೆಷಲಿ. ಅದರ್ವೈಸ್ ಚೆನ್ನಾಗಿ ಹೋಗಿದೆ ನಿನ್ನ ವರ್ಣಗಳನ್ನು, ಅದನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಏನುಂಟು ಎಲ್ಲ ಹಾಕ್ಕೊಂಡೆಲ್ಲ ವರ್ಣಕ್ಕೆ ಏನು ಬೇಕು ಸ್ಟಮಿನ್ಸ್ ಮತ್ತು ವರ್ಣದಿಂದ ನಾವು ಮಾಡುವಾಗ ವರ್ಣದಿಂದ ಹೊರಗೆ ಬರಬಾರ್ದು. ಅಭಿನಯದಿಂದ ಎಂತಾಗ್ತದೆ ಅಂತ ಒಮ್ಮೆ ಹೊರಗೆ ಬರ್ತೇವೆ, ಪುನಃ ಅದರಲ್ಲಿ ಇನ್ವಾಲ್ವ್ ಆಗ್ತೇವೆ, ಪುನಃ ಹೊರಗೆ ಬರ್ತೇವೆ, ಪುನಃ ಇನ್ವಾಲ್ವ್ ಆಗ್ತೇವೆ. ಇದು ಮತ್ತು ಚೆನ್ನಾಗಿ ಮಾಡಿದೆ, ಎಲ್ಲವನ್ನು ನೀನು ನಿಭಾಯಿಸಿದ್ಯಾ. ನಿನ್ನ ಎಲ್ಲವೂ ವೇಷಭೂಷಣ ಇರ್ಬೋದು, ಭರತನಾಟ್ಯಕ್ಕೆ ಏನು ಆಂಗಿಕ ಉಂಟು, ಆಹಾರ್ಯ ಉಂಟು, ಅದೆಲ್ಲ
ಚೆನ್ನಾಗಿ ಆಗಿದೆ, ವರ್ಣವನ್ನು ಚೆನ್ನಾಗಿ ನಿಭಾಯಿಸಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್. ನಮಸ್ತೆ. ನಮಸ್ತೆ ಶ್ರೇಯಾ. ವರ್ಣದ ಪ್ರಸ್ತುತಿ ತುಂಬ ಚೆನ್ನಾಗಿತ್ತು. ಆದರೆ ಹಿಂದಿನ ಶ್ರೇಯನನ್ನು ಕಂಡಾಗ ಇವತ್ತಿನ ಶ್ರೇಯನಿಗೆ ಒಂದು ಸ್ವಲ್ಪ ಕಳೆಗುಂದಿದಾಗೆ ಕಂಡಿತು. ಸ್ವಲ್ಪ ಹುಷಾರಿಲ್ವಾ ಅಂತಲ್ಲ? ಆರೋಗ್ಯ ಹಾಂ, ಶೀತ ಕೆಮ್ಮು. ಒಬ್ಬರು ಹಿಂದಿನ ಸಂಚಿಕೆಯಲ್ಲಿ ಬಹುಶಃ ಈಗಿನ ವೆದರ್ ಹಾಗಿದೆ, ಎಲ್ಲರ ಆರೋಗ್ಯವನ್ನು ಹದಗೆಡಿಸ್ತಿದೆ. ಹೌದು. ಶೀತ, ಚಳಿ, ಜ್ವರದ ನಡುವೆ ನಮ್ಮ ಕೆಲಸ ಕಾರ್ಯಗಳನ್ನು ಭಾಗವಹಿಸಬೇಕು ನಾವು. ಅದು ಸ್ವಲ್ಪ ವ್ಯತ್ಯಾಸ ಕಂಡಿದ್ದು ಇರ್ಬೋದು ಆರೋಗ್ಯದ ನಿಮಿತ್ತ. ನಾವು ನೃತ್ಯದ ಒಂದು ಮಾನದಂಡದಲ್ಲಿ ಮಾತಾಡಬೇಕು ಅಂತೇಳಿ ಆದರೆ ಒಂದು ಸ್ವಲ್ಪ ಅರೆಮಂಡಿಗಳ ಕಡೆ ಗಮನ ಕೊಡ್ತೀರಿ. ನಾನು ನಿಮ್ಮನ್ನು ಕಂಡಂತೆ ನೀವು ಒಳ್ಳೆಯ ಒಂದು ಪರ್ಫಾರ್ಮರ್, ತುಂಬ ಚೆನ್ನಾಗಿ ನೃತ್ಯ ಪ್ರಸ್ತುತಿ ಮಾಡ್ತೀರಿ ನೀವು. ಆ ಶ್ರೇಯ ನನಗೆ ಮುಂದಿನ ದಿನಗಳಲ್ಲಿ ಕಾಣಬೇಕು. ಏನೋ ಕಾರಣಾಂತರದಿಂದ ಇರ್ಬೋದು ಅಂತ ಕಾಣ್ತದೆ. ಅದರ್ವೈಸ್ ನಿಮ್ಮ ಜತಿಗಳ ನಿರ್ವಹಣೆ ಇರ್ಬೋದು, ಅಭಿನಯ ಇರ್ಬೋದು, ಮತ್ತು ಪ್ರಾರಂಭದಲ್ಲಿ ನಿಮ್ಮ ಕಣ್ಣಿನ ಚಲನೆ ತುಂಬ ನಿಖರವಾಗಿತ್ತು, ಭಾರಿ ಚಂದ ಕಂಡಿತು. ನನಗೆ ತುಂಬ ಇಷ್ಟ ಆಯಿತು. ಮುಂದಿನ ಸಲಕ್ಕೆ ಇನ್ನೂ ಎಕ್ಸ್ಪೆಕ್ಟಲ್ಲಿರ್ತೇವೆ. ಆಲ್ ದಿ ಬೆಸ್ಟ್ ಶ್ರೇಯಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಮಗೆ ಹಳೆಯ ಶ್ರೇಯ ಮುಂದಿನ ಬಾರಿ ಬರುವಾಗ ವಾಪಸ್ ಕರ್ಕೊಂಡು ಬರಬೇಕು. ಶ್ಯೂರ್. ಓಕೆ. ಸೊ ವೀಣಾ ಮ್ಯಾಮ್, ಹೇಗಿತ್ತು ಶ್ರೇಯ ಅವರ ಪರ್ಫಾರ್ಮೆನ್ಸ್? ಅಂಗಶುದ್ಧ ಅಭಿನಯ, ಪರಿಪಕ್ವತೆ ಇತ್ತು, ಚೆನ್ನಾಗಿತ್ತು. ಇನ್ನೂ ಹಾರ್ಡ್ ವರ್ಕ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜಡ್ಜಸ್ ಅವರ ಕಮೆಂಟ್ಸ್ ಕೊಟ್ಟಿದ್ದಾರೆ, ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತ ಕೇಳುವ. ವೀಣಾ ಮ್ಯಾಮ್, ಶ್ರೇಯ ಅವರ ಪರ್ಫಾರ್ಮೆನ್ಸ್ಗೆ ಕೊಡ್ತಾ ಇದ್ದೀರಿ 8.5 ಪಾಯಿಂಟ್ಸ್. ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್. ಶ್ರೇಯಾ ಹೇಳಿದ್ರು ಇವತ್ತು ಸ್ವಲ್ಪ ಮೈಕೈ ಹುಷಾರಿಲ್ಲ ಅಂತ. ಆದರೆ ಅನಿವಾರ್ಯ, ಇಲ್ಲಿ ಸ್ಪರ್ಧೆಯನ್ನು ಅಂತೇಳಿ ನೋಡುವಾಗ ನಾನು ಸ್ವಲ್ಪ ಕಷ್ಟಪಟ್ಟು ಕೊಡ್ತಾ ಇದ್ದೇನೆ ಶ್ರೇಯಾ. 8.5. ಕಷ್ಟಪಟ್ಟು ಮ್ಯಾಮ್ 8.5 ಕೊಟ್ಟಿದ್ದಾರೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಪ್ರಮೋದ್ ಸರ್ 8.5. ಸೊ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಜಡ್ಜಸ್. ಖುಷಿ ಅನ್ನಿಸ್ತಾ? ಖುಷಿ ಆಯಿತು. ಅದು ನೆಕ್ಸ್ಟ್ ಟೈಮ್ ಇನ್ನೂ ಹಾರ್ಡ್ ವರ್ಕ್ ಮಾಡಿ ನೆಕ್ಸ್ಟ್ ಟೈಮ್ ಹಳೆ ಶ್ರೇಯ ಬರುವಾಗ 10 ಸಿಗ್ಬೋದು. ನಾನು ಕಷ್ಟಪಟ್ಟು ಕೊಟ್ಟದ್ದು ಅಂತ ಹೇಳಿದರೆ ಪಾಪ ಮಾಡಲಿಕ್ಕೆ ಆಗದ ಕಾರಣಕ್ಕೆ, ಇಲ್ಲದೆ ಒಳ್ಳೆಯ ಪರ್ಫಾರ್ಮರ್ ಶ್ರೇಯಾ. ಹಾಗೆ ಓಕೆ. ಸೊ ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಹೇಳಿದ ಪಾಯಿಂಟ್ಸನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು ಮುಂದಿನ ಸಲ 10 ಬರಲಿ ಅಂತ ನಾವು ಕಾಯ್ತಾ ಇರ್ತೇವೆ ನೋಡಲಿಕ್ಕೆ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಮುಂದಿನ ಮತ್ತೊಂದು ವರ್ಣದ ಪ್ರಸ್ತುತಿಗೆ ಮತ್ತೊಬ್ಬ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಕರೆಯೋಣ. ಸ್ವಾಗತಿಸಿ ಅನುಷಾ ಜೈನ್. ನಮಸ್ತೆ ಅನುಷಾ. ನಮಸ್ತೆ ಅಕ್ಕ. ನಮಸ್ತೆ. ಹೇಗಿದ್ದೀರಿ? ಆರಾಮ. ಓಕೆ. ಸೊ ಕಳೆದ ಬಾರಿಗೂ ಈ ಬಾರಿಗೂ ನಿಮ್ಮ ತಯಾರಿಯಲ್ಲಿ ಏನು ವ್ಯತ್ಯಾಸನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಹೋದ ಸಲದ ಥರನೇ ಈ ಬಾರಿಯೂ ಒಳ್ಳೆಯ ರೀತಿಯಲ್ಲಿ ಅಭ್ಯಾಸ ಮಾಡಿ ಬಂದಿದ್ದೇನೆ. ಮುಂದೆ ಪ್ರಸ್ತುತಿ ಮಾಡಿ ಮುಂದೆ ನೋಡ. ಓಕೆ. ಸೊ ಪ್ರಸ್ತುತಿ ಆದ ಮೇಲೆ ಬಾಕಿದ್ದು ಮತ್ತೆ ನೋಡು ಅಲ್ಲ? ಓಕೆ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ನಾವೆಲ್ಲ ವೇಟ್ ಮಾಡ್ತಾ ಇದ್ದೇವೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇಂದು ನಾನು ರಾಮನ ಕುರಿತಾದಂತಹ ರಾಮಪ್ರಿಯ ವರ್ಣವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ರಾಗ ರಾಮಪ್ರಿಯ, ತಾಳ ಆದಿತಾಳ, ರಚನೆ ವಿದ್ವಾನ್ ಮಹೇಶ್ ಸ್ವಾಮಿ, ಬೆಂಗಳೂರು. ಓಕೆ, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾರೈ ರಘುವಂಶ ಚಂದ್ರನೇ ಬಾ, ಕೌಸಲ್ಯ ಸುತನೆ ಬಾರೈ ರಘುವಂಶ ಚಂದ್ರನೇ ಬಾ, ಕೌಸಲ್ಯ ಸುತನೆ ಬಾರೈ ರಘುವಂಶ ಚಂದ್ರನೇ ಬಾ. ದೃಗಡ ತಳಂಗು ತಕ್ಕ ದಿಕ್ಕು ತಕ್ಕ ದಿಗಿಣ ತುಂ ತಾಂ ಧೀಂ ತ ಕುಂ ಧ ರಿ ತ ತ ಧಿಂಗಿ ನ ತುಂ ಝಂ ತ ರಿ ಧ ನ ಝೋ ನು ಧಿ ಮಿ ತ ಧಿಂಗಿ ನ ತುಂ ತಾಂ ಧೀಂ ತ ಕುಂ ಧ ರಿ ತ ತ ತಿಂಗಿಣ್ಣ ತುಂ ಝಂ ತತ್ರಿ ಧಣ್ಣ ಜೊಣ್ಣು ಧೀಮಿ ತತ್ತಿಂಗಿಣ್ಣ ತುಂ ತಾಂ ಧೀಂ ತಕ್ಕುಂ ಧತ್ರಿ ತತ್ತಿಂಗಿಣ್ಣ ತುಂ ಝಂ ತತ್ರಿ ಧಣ್ಣ ಜೊಣ್ಣು ಧೀಮಿ ತತ್ತಿಂಗಿಣ್ಣ ತುಂ ತಾಂ ಧೀಂ ತಕ್ಕುಂ ಧರಿ ತದಿಗಿಣ್ಣ ತುಂ ಝಂ ತರಿ ಧಣ್ಣ ಜೊಣ್ಣು ಧೀಮಿ ತದಿಂಗಿಣ್ಣ ತುಂ ತಾಂ ಧೀಂ ತಕ್ಕುಂ ಧರಿ ತದಿಗಿಣ್ಣ ತುಂ ಝಂ ತರಿ ಧಣ್ಣ ಜೊಣ್ಣು ಧೀಮಿ ತದಿಂಗಿಣ್ಣ ತುಂ ತಾಂ ತಾಂ ತಕ್ಕುಂ ಧರಿ ತದಿಗಿಣ್ಣ ತುಂ ಧೀಂ ಧೀಂ ತಕ್ಕುಂ ಧರಿ ತದಿಗಿಣ್ಣ ತುಂ ತೋಂ ತೋಂ ತಕ್ಕುಂ ಜೊಣ್ಣು ತದಿಗಿಣ್ಣ ತುಂ ನಂ ನಂ ತಕ್ಕುಂ ಧೀಮಿ ತದಿಗಿಣ್ಣ ತುಂ ತಾಂ ತರಿ ತಕ್ಕಿಟ ಧೀಂ ಧಣ್ಣ ತಕ್ಕಿಟ ತೋಂ ಜೊಣ್ಣು ತಕ್ಕಿಟ ನಂ ಧೀಮಿ ತಕ್ಕಿಟ ತಕ್ಕುಂ
ರಿತ ಜಂ ಜಂ ತದ್ದಿಗಿಣ್ಣ ತುಂ ತದ್ದಿಗಿಣ್ಣ ತುಂ ತದ್ದಿಗಿಣ್ಣ ತುಂ ಕುಂತ ರಿತ ಜಂ ಜಂ ತದ್ದಿಗಿಣ್ಣ ತುಂ ತದ್ದಿಗಿಣ್ಣ ತುಂ ತದ್ದಿಗಿಣ್ಣ ತುಂ ಕುಂತ ರಿತ ಜಂ ಜಂ ತದ್ದಿತ್ತರಗಿಡದಂ 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 ಬಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ 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 ಬಾರೈ ರಘುವಂಶ ಚಂದ್ರನೇ ಬಾ ಅಳಂಗು ತಕ್ಕ ದಿಕ್ಕು ತಕ್ಕ ತದಿಗಿಣ ತೊಂ ಧಣಂ ತರಿತ ತದಣಂ ತರಿಕಿಟ ತಕ್ಕ ತದಣ್ಣ ದಣ್ಣಂ ತರಿತೈ ತದಣ್ಣಂ ತರಿಕಿಟ ತಕ್ಕ ತದಣ್ಣ ದಣ್ಣ ತದಣ್ಣ ತದ್ದೇನು ತದ್ರಗಡ್ದೀನು ತಕಿಟ ತಕ್ಕ ಜಂ ತರಿಕಿಟ ತಕ್ಕ ತಜ್ಜಂ ತಜ್ಜಂ ತದಣ್ಣ ದಣ್ಣ ತದಣ್ಣ ತದ್ದೇನು ತದ್ರಗಡ್ದೀನು ತಕಿಟ ತಕ್ಕ ಜಂ ತರಿಕಿಟ ತಕ್ಕ ತಜಂ ತಜಂ ತದಣ್ಣ ದಣ್ಣ ತದಣ್ಣ ತದ್ದೇನು ತದ್ರಗಡ್ದೀನು ದಿಮಿತ ದಿಮಿತ ಕಿಟ್ಟ ತಳಂಗುತ್ತಂ ಕಡದಗದರಗಡದೋಂ ತದಣ್ಣ ದಣ್ಣ ತದಣ್ಣ ತದ್ದೇನು ತದ್ರಗಡ್ದೀನು ದಿಮಿತ ದಿಮಿತ ಕಿಟ್ಟ ತಳಂಗುತ್ತಂ ಕಡದಗದರಗಡದೋಂ ತದಣ್ಣ ದಣ್ಣ ತದಣ್ಣ ತದ್ದೇನು ತದ್ರಗಡ್ದೀನು ದಿಮಿತ ದಿಮಿತ ಕಿಟ್ಟ ತಳಂಗುತ್ತಂ ಕಡದಗದರಗಡದೋಂ ತ್ರೇತಾಯುಗದಿ ಅವತರಿಸಿದ ನಾರಾಯಣ ನಿನ್ನ ಲೀಲಾ ಮಾಯ ಗುಣಗಳ ಬಣ್ಣಿಸಲೆಣಿಕೆ ಬಾರದು ಲೀಲಾ ಮಾಯ ಗುಣಗಳ ಬಣ್ಣಿಸಲೆಣಿಕೆ ಬಾರದು ದಸನಿದ ಪಮಗಮ ಪನಿದ ಪಮಗರಿಗ ಪಾಮಗರಿ ಸನಿದ ನಿಸ ರಿಗಮ ಪದ ಪದ ಸನಿದ ಪಮಗಮ ಪ ನಿದ ಪಮಗರಿಗ ಪಾಮಗರಿ ಸನಿದ ನಿಸ ರಿಗಮ ಪದ ಪ ಪಾಮ ಪದ ಪದ ಸನಿ ಗರಿ ಸನಿದ ಪದ ನಿ ಸರಿ ಸನಿದ ಸನಿದ ಪ ಮಾ ಪದ ನಿ ಬಾರೈ ರಘುವಂಶ ಚಂದ್ರನೇ ಬಾ ಕೌಸಲ್ಯ ಸುತನೆ ಬಾರೈ ರಘುವಂಶ ಚಂದ್ರನೇ ಬಾ ದಶರಥ ನಂದನ ದಶಭುಜನೆ ದುರಲೆ ಜನಕನ ಸಭೆಯಲ್ಲಿ ಶಿವಧನು ಭಂಜಿಸಿ ಶಿವಧನು ಭಂಜಿಸಿ
ನಂದನ ದಶಭುಜನೆದುರಲೆ ಜನಕನ ಸಭೆಯಲ್ಲಿ ಶಿವಧನು ಬಂಧಿಸಿ ಜಾನಕಿ ರಮಣನೆಂದೆನಿಸಿದ ಸುಗುಣನೆ ಇನ ಕುಲದ ತಿಲಕನೆ ಎನ್ನೊಡೆಯ ಬಾರೈ ಕೌಸಲ್ಯ ಸುತನೇ ರಾಮ 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 ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟದ್ದಕ್ಕೆ ಮೊದಲಿಗೆ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಆ್ಯಂಡ್ ಇನ್ನು ಜಡ್ಜಸ್ ಹತ್ರ ಹೋಗಿ. ರೋಹಿಣಿ ಮ್ಯಾಮ್, ಹೇಗೆ ಅನ್ನಿಸ್ತು ಅನುಷಾ ಅವರ ಪರ್ಫಾರ್ಮೆನ್ಸ್? ಅನುಷಾ ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗಿದೆ ನಿಮ್ಮೂರಲ್ಲಿ ಚಳಿ ಎಲ್ಲ? ಸಿಕ್ಕಾಪಟ್ಟೆ. ಚಿಕ್ಕಮಗಳೂರು ನೃತ್ಯ ರಾಮನ ಬಾರೈ ರಘುವಂಶ ನಂದನೆ ಬಾ ಕೌಸಲ್ಯ ಸುತ ತುಂಬ ಚೆನ್ನಾಗಿ ಪ್ರಸ್ತುತಿ ಮಾಡಿದ್ದೀರಿ. ಜತಿಯನ್ನು ನಿಮಗೆ ಒಂದು ಸಲಹೆ ಕೊಡೋದಿದ್ದರೆ ಇನ್ನೂ ಸ್ವಲ್ಪ ಸ್ಟಿಫ್ನೆಸ್ ತಗೊಂಡು ಬನ್ನಿ. ಯಾಕಂದರೆ ನೀವೊಂದು ಒಳ್ಳೆಯ ಕಲಾವಿದೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ತುಂಬ ಒಳ್ಳೆಯ ಕಲಾವಿದೆ ಆಗುವ ಲಕ್ಷಣ ಒಳ್ಳೆಯ ಕಲಾವಿದೆಯೇ. ಆದರೆ ನಾವೊಂದು ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಮೆಟ್ಟಿಲುಗಳನ್ನು ಏರಬೇಕಾಗ್ತದೆ. ಅದು ನಮ್ಮ ಕಲಿಯುವಿಕೆಯ ಲಕ್ಷಣ ಕೂಡ. ಸ್ವಲ್ಪ ಜತಿಯನ್ನು ಇನ್ನದು ಜತಿಯ ಕಂಪೋಸು ತುಂಬ ಚೆಂದ ಉಂಟು. ನೀವು ಇವತ್ತು ನಿರ್ವಹಣೆ ಮಾಡಿದ್ದು ಕೂಡ ಚೆಂದ ಉಂಟು. ನನ್ನ ಕಡೆಯಿಂದ ಒಂದು ಸಜೆಷನ್ ನಿಮಗೆ ಅಂದರೆ ಇನ್ನೂ ಕೂಡ ಅದನ್ನು ಸ್ವಲ್ಪ ಸ್ಟಿಫ್ನೆಸ್ ತಗೊಂಡು ಬನ್ನಿ, ಆಗ ಇನ್ನೂ ಚೆಂದ ಕಾಣ್ತದೆ ಅಂತೇಳಿ. ಅದರೊಳಗೆ ನಿಮ್ಮ ಅಭಿನಯ ಎಲ್ಲ ಚೆನ್ನಾಗಿತ್ತು. ಅಭಿನಯದಲ್ಲೂ ಕೂಡ ಇನ್ನಷ್ಟು ಇಂಪ್ರೂವೈಸ್ ಮಾಡುವಂಥ ಇದೆ. ನೀವು ಮಾಡುವಂಥ ಶಕ್ತಿ ಕೂಡ ನಿಮಗೆ ಉಂಟು. ಯಾಕಂದರೆ ಮುಂದಿನ ದಿನಗಳಲ್ಲಿ ನೀವೊಂದು ಅದ್ಭುತವಾಗಿ ಪ್ರದರ್ಶನ ಮಾಡುವಾಗ ಇದು ಎಲ್ಲವೂ ನಿಮಗೆ ಪ್ಲಸ್ ಆಗಿ ಖಂಡಿತವಾಗ್ಲೂ ಸಿಗಬಹುದು. ಆ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೇನೆ. ಆಲ್ ದಿ ಬೆಸ್ಟ್ ಅನುಷಾ. ಥ್ಯಾಂಕ್ ಯು ಮ್ಯಾಮ್. ವೀಣಾ ಮ್ಯಾಮ್. ಅನುಷಾ ತುಂಬ ಚೆನ್ನಾಗಿ ಮಾಡಿದ್ರಿ. ಅಭಿನಯ ಆಗಲಿ, ನಿಮ್ಮ ಸ್ಟೇಜ್ ಕವರಿಂಗ್ ಎಲ್ಲ ತುಂಬ ಇಷ್ಟ ಆಯಿತು. ಮತ್ತು ನಾನು ಲಾಸ್ಟ್ ರೌಂಡಲ್ಲಿ ಇಲ್ಲ, ಅದ್ರ ಮೊದಲಿನ ರೌಂಡಲ್ಲಿ ನೋಡುವಾಗ ನೀವು ತುಂಬ ಇಂಪ್ರೂವ್ಮೆಂಟ್ ಹಾಗೆ ಕಾಣ್ತಿದ್ದೆ ನನಗೆ. ಆಮೇಲೆ ಸಂಚಾರಿಗಳ ಸಹ ಅಭಿನಯ ಎಲ್ಲ ಚೆನ್ನಾಗಿತ್ತು. ಇನ್ನು ಮೇಡಮ್ ಹೇಳಿದ ಹಾಗೆ ಕೆಲವೊಂದು ವಿಷಯಗಳು ಒಬ್ಬೊಬ್ಬರಿಗೆ ಒಂದೊಂದು ಕಾಣ್ತದಲ್ಲ, ಒಬ್ಬೊಬ್ಬರ ಪರ್ಸೆಪ್ಷನ್. ಎಲ್ಲ ಗುರುಗಳು ಒಂದೇ ಹೇಳಿದರೆ ಮತ್ತು ನಿಮಗೆ ಕಲೀಲಿಕ್ಕೆ ಎಂತ ಉಂಟು, ಎಲ್ಲರೂ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತ ಹೇಳಿದರೆ ಅದಕ್ಕೆ ಇದಿಲ್ಲ. ಒಬ್ಬರು ಆದರೆ ಆ ಗ್ರೌಂಡಿಗಿಂತ ಈಗ ತುಂಬ ನಿಮ್ಮ ಇದರಲ್ಲಿ ಉಂಟು. ಇನ್ನು ಅವರು ಹೇಳಿದಾಗ ಹಾಕಿದರೆ ನಮ್ಮ ದಕ್ಷಿಣ ಕನ್ನಡದ ಒಳ್ಳೆಯ ಕಲಾವಿದೆಯಾಗಿ ನೀವು ರೂಪುಗೊಳ್ಳಿ ಅಂತ ನಮ್ಮ ಆಸೆ ಅಷ್ಟೇ. ಖಂಡಿತ ಖಂಡಿತ ಮ್ಯಾಮ್. ಅಂದರೆ ಕಲಿಯೋದು, ಕಲಿಸೋದು ಮತ್ತು ನೃತ್ಯವನ್ನು ಪರ್ಫಾರ್ಮ್ ಮಾಡೋದು, ಇದು ಮೂರು ಸಹ ಒಬ್ಬರಲ್ಲಿ ಅದು ತುಂಬ ದೊಡ್ಡ ರೋಲ್ ಚಾಲೆಂಜೇ ನಮಗೆ. ಅದನ್ನು ಮೂರನ್ನು ಸಹ ಅವರು ನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ. ಹೌದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಪ್ರಮೋದ್ ಸರ್ಗೆ ಹೇಗೆ ಅನ್ನಿಸ್ತು ಅಂತ ನೋಡುವ. ಪ್ರಮೋದ್ ಸರ್. ಅನುಷಾ ಜೈನ್ ನಮಸ್ತೆ. ನಮಸ್ತೆ. ಬಹಳ ಇಂಪ್ರೂವ್ಮೆಂಟ್ಸ್ ನಿನ್ನಲ್ಲಿ ಆಗಿದೆ, ಅದು ಸತ್ಯವಾದ ಮಾತು. ಮತ್ತು ವರ್ಣವನ್ನು ಚೆನ್ನಾಗಿ ಕೊಂಡೋಗಿದ್ದು ಕೂಡ ಇವತ್ತು. ಅಭಿನಯ ವೈಸ್ ನನಗೆ ತುಂಬ ಇಷ್ಟ ಆಯಿತು. ನನಗೆ ಮ್ಯಾಮ್ ಹೇಳಿದಾಗೆ ಅಡವಲ್ಲಿ ಸ್ವಲ್ಪ ಗಮನ ಅಷ್ಟೇ. ಅಭಿನಯ ಚೆನ್ನಾಗಿ ಬಂತು ಇವತ್ತು, ನನಗೆ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಡ್ಜಸ್, ನಿಮ್ಮ ವ್ಯಾಲ್ಯೂಯೇಬಲ್ ಕಮೆಂಟ್ಗೆ ಹಾಗೆ ಸಜೆಷನ್ಸ್ಗಳಿಗೆ ಕೂಡ. ಸೊ ಇವತ್ತಿನ ಪರ್ಫಾರ್ಮೆನ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತಾ ಇದ್ದೀರಾ? ರೋಹಿಣಿ ಮ್ಯಾಮ್. ಇವತ್ತಿಗೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಪ್ರಮೋದ್ ಸರ್. ಅನುಷಾ ಜೈನ್. ಥ್ಯಾಂಕ್ ಯು ಸರ್. 8.5 ಪಾಯಿಂಟ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಣಾ ಮ್ಯಾಮ್ ಕೂಡ ನಿಮಗೆ 8.5 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಹೇಗೆ ಅನ್ನಿಸ್ತದೆ, ಸಮಾಧಾನ ಆಯಿತಾ? ಸಮಾಧಾನ ಅಂದರೆ ಇನ್ನು ಮುಂದೆ ಜಾಸ್ತಿ ಕರೆಕ್ಷನ್ಸ್ ಎಲ್ಲ ಹೇಳಿದ್ದು ಅಳವಡಿಸಿಕೊಳ್ತಾನೆ. ಇನ್ನು ಮುಂದೆ ಒಳ್ಳೆಯ ಪ್ರಯತ್ನ ಪಟ್ಟು ವೇದಿಕೆಗೆ ಬರ್ತಾನೆ. ಥ್ಯಾಂಕ್ ಯು ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಮುಂದಿನ ಸುತ್ತುಗಳಲ್ಲಿ ಇನ್ನೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಈ ಸಂಚಿಕೆಯಲ್ಲಿ ಮತ್ತಷ್ಟು ಕ್ಲಿಷ್ಟಕರವಾದ ಪರ್ಫಾರ್ಮೆನ್ಸಸ್ ಅನ್ನು ನಾವು ನೋಡಿದ್ದೇವೆ. ಕಾಂಪಿಟೇಷನ್ ಇನ್ನೂ ಟಫ್ ಆಗ್ತಾ ಹೋಗ್ತಾ ಇದೆ. ಒಂದಕ್ಕೊಂದು ಫೈಟ್ ತುಂಬ ಟೈಟ್ ಆಗ್ತಾ ಹೋಗ್ತಾ ಇದೆ. ಸೊ ಯಾರಾಗ್ತಾರೆ ಈ ವಾರದ ಬೆಸ್ಟ್ ಪರ್ಫಾರ್ಮರ್, ಅದನ್ನು ಕೇಳಲಿಕ್ಕೆ ನಾವು ವೇದಿಕೆ ಮೇಲೆ ಜಡ್ಜಸ್ ಅನ್ನು ಕರೆಯೋಣ. ಜಡ್ಜಸ್ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ವೇದಿಕೆ ಮೇಲೆ ಜಡ್ಜಸ್ ಗಿಫ್ಟ್ ಹ್ಯಾಂಪರ್ಗಳನ್ನು ಕೂಡ ಇಟ್ಕೊಂಡು ಬಂದಿದ್ದಾರೆ. ಸೊ ಬೆಸ್ಟ್ ಪರ್ಫಾರ್ಮರ್ಗೆ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಸಿಗ್ತಾ ಇದೆ. ಯಾರಾಗ್ತಾರೆ ಈ ವಾರದ ಬೆಸ್ಟ್ ಪರ್ಫಾರ್ಮರ್? ಇವತ್ತಿನ ಸಂಚಿಕೆ ಬಹಳ ಕಷ್ಟ ಆಯಿತು ಶ್ವೇತಾ ನಮಗೆ. ಹೌದು, ನನಗೆ 4 ಜನರಿಗೂ ಕೊಡುವ ಅಂತ ಅನ್ನಿಸ್ತಾ ಉಂಟು. ಆದರೆ ಏನು ಸಂದಿಗ್ಧ ಪರಿಸ್ಥಿತಿ ನಮಗೆ ನಮ್ಮ ಮೇಲೆ ಸಿಟ್ಟು ಬರ್ತಾ ಉಂಟು. ಅನಿವಾರ್ಯ, ಏನೂ ಅಲ್ಲ. ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಬೇರಾರು ಅಲ್ಲ,
ಬಾಲ ಸರಸ್ವತಿ ಅಂತ ಹೇಳಿದೆ ಆಗ. ಪ್ರಕೃತಿ ಮಾರೂರು ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾರೆ ಪ್ರಕೃತಿ ಮಾರೂರು. ಇವರಿಗೆ ಸಿಗ್ತಾ ಇದೆ ಭಟ್ ಆ್ಯಂಡ್ ಭಟ್ ಅಥೆಂಟಿಕ್ ಹೋಮ್ ಮೇಡ್ ಟೇಸ್ಟ್ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ಹಾಗೆ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ದ ಸ್ವೀಟ್ ಪೀಪಲ್ ಇವರ ಕಡೆಯಿಂದ ಮತ್ತೊಂದು ಸ್ವೀಟ್ ಗಿಫ್ಟ್ ಹ್ಯಾಂಪರ್. ಹಾಗೆ SG ಪ್ಯೂರ್ ಮಸಾಲಾ ಪುತ್ತೂರು ಇವರ ಕಡೆಯಿಂದ ಕೂಡ ಗಿಫ್ಟ್ ಹ್ಯಾಂಪರ್. ಸೊ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಪ್ರಕೃತಿ. ನಿಮ್ಮ ಕಾನ್ಫಿಡೆನ್ಸ್ ಇಂದ, ನಿಮ್ಮ ಪರ್ಫಾರ್ಮೆನ್ಸ್ ಇಂದ, ನಿಮ್ಮ ಪರ್ಫೆಕ್ಷನ್ ಇಂದ ನಿಮಗೆ ಈ ಗಿಫ್ಟ್ ಹ್ಯಾಂಪರ್ಗಳು ಸಿಗ್ತಾ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಆಗಿದ್ದೀರಿ. ಸೊ ಹೇಗೆ ಅನ್ನಿಸ್ತಾ ಇದೆ ಇಷ್ಟು ಗಿಫ್ಟ್ ಹ್ಯಾಂಪರ್ಗಳನ್ನು? ಐ ಥಿಂಕ್ ಇದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್. ಸೊ ಸೆಕೆಂಡ್ ಟೈಮ್ ಅವರು ಪರ್ಫಾರ್ಮರ್ ಆಫ್ ದ ವೀಕ್ ಆಗಿದ್ದಾರೆ. ಸೊ ಏನು ಅನ್ನಿಸ್ತಾ ಇದೆ? ಗಿಫ್ಟ್ ಹ್ಯಾಂಪರ್ ಎಲ್ಲ ತುಂಬ ಟೇಸ್ಟಿ ಇರೋದ್ರಿಂದ ಅವರಿಗೆ ಇನ್ನೂ ಬೇಕು ಅಂತ ಪ್ರತಿ ಎಪಿಸೋಡ್ ಅವರೇ ತಗೊಂಡು ಹೋಗ್ತಿದ್ದಾರೆ. ಸೊ ಹೇಗೆ ಅನ್ನಿಸ್ತಾ ಇದೆ? ಗಿಫ್ಟ್ ಹ್ಯಾಂಪರ್ಸ್ ಟೇಸ್ಟಿ ಇದೆ, ಹೌದು. ತುಂಬ ಖುಷಿ ಆಗ್ತಾ ಉಂಟು ನನಗೆ. ಅಂತ ಹೇಳಿದರೆ ಇವತ್ತಿನ ಕಾಂಪಿಟಿಷನ್ ತುಂಬ ಕಷ್ಟ ಇತ್ತು, ಅಂದ್ಕೊಂಡಿರಲಿಲ್ಲ ನಾನು ನಿಜವಾಗ್ಲೂ. ಆದರೆ ತೀರ್ಪುಗಾರರು ಹೇಳಿದ ಎಲ್ಲ ಅಂಶಗಳನ್ನು ಮುಂದೆ ಖಂಡಿತವಾಗಿಯೂ ಪಾಲಿಸ್ತೇನೆ. ಜೊತೆಗೆ ನನ್ನ ಜೊತೆಗಿದ್ದ ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ದ್ಯಾಟ್ ಈಸ್ ದ ಟ್ರೂ ಸ್ಪಿರಿಟ್ ಆಫ್ ದ ಕಾಂಪಿಟೇಷನ್. ಸೊ ಕಾಂಪಿಟೇಷನ್ ಅನ್ನೋಕ್ಕಿಂತ ಜಾಸ್ತಿ ಒಟ್ಟಿನಲ್ಲಿ ನಾವು ಕಲಿತಾ ಹೋಗ್ತಾ ಇದ್ದೇವೆ, ನಾವೆಲ್ಲರೂ ಫ್ರೆಂಡ್ಸ್ ಆಗಿ. ಸೊ ಆ ಫ್ರೆಂಡ್ಶಿಪ್ ಇಲ್ಲಿ ನಮ್ಮಲ್ಲಿ ಕಾಣಿಸ್ತಿದೆ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಸಹ ಜಾಸ್ತಿ ಸ್ವೀಟ್ ನಿಮಗೆ ಸಿಗ್ತಾ ಇರಲಿ. ಮತ್ತೆ ನನಗೆ ಸಹ ಸ್ವಲ್ಪ ಕೊಡಿ. ನಟ ನಮ್ಮ ಫ್ಯಾಮಿಲಿ ಆಗಿದೆ, ಕರೆಕ್ಟ್, 100ಕ್ಕೆ 100 ಸತ್ಯವಾದ ಮಾತು. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಭರತನಾಟ್ಯದ ಬೇರೆ ಬೇರೆ ವರ್ಣಗಳಿಗೆ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಅದೆಷ್ಟೋ ವಿಷಯಗಳನ್ನು ನಾವು ಚರ್ಚೆ ಕೂಡ ಮಾಡ್ತಾ ಇದ್ದೇವೆ. ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಈ ಕಾರ್ಯಕ್ರಮಕ್ಕೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಮುಂದಿನ ಸುತ್ತಿಗೆ ನಾವೆಲ್ಲರೂ ಅಣಿಯಾಗುವ ಮೊದಲು ಮುಂದಿನ ಸಂಚಿಕೆಗೆ ಯಾವ ಕಂಟೆಸ್ಟೆಂಟ್ ಯಾವ ಪರ್ಫಾರ್ಮೆನ್ಸ್ ಜೊತೆ ಬರ್ತಾರೆ ಅಂತ ನೋಡೋಣ. ಅದಕ್ಕೆ ನೀವೆಲ್ಲರೂ ಸ್ವಲ್ಪ ಕಾಯಬೇಕು. ಸೊ ಅಲ್ಲಿವರೆಗೆ ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ನಿರಂತರ ಸುದ್ದಿಗಾಗಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7. ನಮಸ್ಕಾರ. तां तकिटजं धीं तकिटजं तिरन